ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಮೊದಲು ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸಲಿ. ನೋಡಿ, ನಿಫ್ಟಿ 50 ನಿನ್ನೆ 23 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 174 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 97 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಎರಡು ಮದರ್ ಇಂಡಿಸಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೆರಿಶ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಫಿಯರ್ ಕಮ್ಮಿ ಆಗ್ತಾ ಇದ್ರೆ ಚೇಂಜಸ್ ನೆಗೆಟಿವ್ ಆಗ್ತಾ ಇದೆ, ಫಿಯರ್ ಜಾಸ್ತಿ ಆಗ್ತಾ ಇದೆ ಪಾಸಿಟಿವ್ ಆಗ್ತಾ ಇದೆ. ಸೊ ಫಿಯರ್ ಜಾಸ್ತಿ ಆದ್ರೆ ಬೇರಿಶ್ ಆಗುವ ಚಾನ್ಸಸ್ ಇರುತ್ತೆ ಅಂತ ಅನ್ಬಿಟ್ಟು, ಅದೇ ಫಿಯರ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಒಂದು ನ್ಯೂಟ್ರಲ್ ಟು ಬುಲ್ಲಿಶ್ ಸ್ಟೇಟ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ನಾವು ಪ್ರೆಡಿಕ್ಟ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಸೊ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಇವತ್ತಿಗೆ -2.64% ನೆಗೆಟಿವ್ ಅಲ್ಲಿ ಚೇಂಜಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮ್ಗೆ ಏನಾದ್ರು ಒಂದು ರಿವರ್ಸಲ್ ಬರುತ್ತಾ ನೋಡೋಣ ಕೊನೆಯಲ್ಲಿ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ, ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಇಂದ ಕೆಳಗಡೆ ರನ್ ಆಗ್ತಾ ಇದೆ. ಸೊ ಡೇಟಾ ಬುಲಿಶ್. ನಂತರದಲ್ಲಿ ನಿಫ್ಟಿ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಬಗ್ಗೆ ಇದನ್ನ ನಾನು ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ, ಇದರವರೆಗೂ ವೆಯ್ಟ್ ಮಾಡ್ತಾ ಇರಿ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡಿದ್ರೆ ನೋಡಿ, ಡೇ ಟೈಮ್ ಫ್ರೇಮ್ ಅಲ್ಲಿ ಒನ್ಸ್ ಅಗೇನ್ ಗ್ಯಾಪ್ ಅಪ್ ಆಯ್ತು, ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು. ನಂತರದಲ್ಲಿ ಅಲ್ಲೇ ಒಂದು ಕನ್ಸಾಲಿಡೇಟ್ ಪ್ಯಾಟರ್ನ್ ಆಗಿರ್ಬೋದು ನೋಡಬಹುದು. ಇನ್ನು ನಾನು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೆ, ಒಂದು ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ನಲ್ವಾ. ಸೊ ನಾನು ಹೇಳಿದ ಮಾರ್ಕ್ ಯಾವ್ದು, 24,700 ಒಂದು ಬೌಂಡ್ರಿ, 24,600 ಒಂದು ಬೌಂಡ್ರಿ. ಕರೆಕ್ಟಾ? ನೋಡಿ, 24,700 ಬಿಗಿನಿಂಗ್ ಅಲ್ಲಿ ಅಲ್ಲಿಗೆ ಓಪನ್ ಆಗಿ ಸಸ್ಟೈನ್ ಆಗ್ಲೇ ಇಲ್ಲ. ಫಾಲೋ ಅಪ್ ಕ್ಯಾಂಡಲ್ ಬರಲೇ ಇಲ್ಲ. ನೋಡಿ, ಈ ಕ್ಯಾಂಡಲ್ ಹೈ ನ ಬ್ರೇಕ್ ಮಾಡಿ ಅಲ್ಲಿ ಕ್ಲೋಸ್ ಆಗ್ಲೇ ಇಲ್ಲ, ಫಾಲೋ ಅಪ್ ಕ್ಯಾಂಡಲ್ ಬರಲೇ ಇಲ್ಲ. ಸೊ ಇಮಿಡಿಯೇಟ್ ಆಗಿ ವಿ ಸಾ ಎ ಈವ್ನಿಂಗ್ ಸ್ಟಾರ್ ಅಂಡ್ ಅಲ್ಲಿಂದ ನಮಗೆ 24,600 ನೋಡಿ ಇದೇ ರೇಂಜ್ ಅಲ್ಲಿ ಮೇಂಟೈನ್ ಆಗಿದ್ದ ನೋಡಬಹುದು. ಸೊ ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸ ಬ್ಯಾಚ್ ನ ಲಾಂಚ್ ಮಾಡ್ತಾ ಇದೀವಿ. ಇದೇ ಅಕ್ಟೋಬರ್ 4ರಂದು, ಅಂದರೆ ಬರುವ ಶನಿವಾರ ಕ್ಲಾಸಸ್ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ಇರುತ್ತೆ ಮತ್ತು ಎಲ್ಲರಿಗೂ ಹೆಲ್ಪ್ ಆಗೋ ಹಾಗೆ ಕ್ಲಾಸಸ್ ವೀಕೆಂಡ್ ಅಲ್ಲಿ ಮಾಡೋ ಪ್ಲಾನ್ ಗಳಿದಾವೆ. ಸೊ ಹಾಗಾಗಿ ಯು ಆಲ್ಸೋ ಜಾಯಿನ್ ಅವರ್ ಬ್ಯಾಚಸ್ ಅಂತ ಹೇಳ್ತಾ, ಸೊ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಿ, ನಿಫ್ಟಿ ಬ್ಯಾಂಕ್ ಅಲ್ಲಿ ಒಂದು ಪಾಸಿಟಿವ್ ರಿಯಾಕ್ಷನ್ ಬರ್ತಾ ಇದೆ. ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗ್ತಾ ಇರೋದು ಇಟ್ಸ್ ವೆರಿ ಗುಡ್ ಸೈನ್. ಈ ನಿಫ್ಟಿ ಬ್ಯಾಂಕ್ ಅಲ್ಲಿ ಯಾವಾಗ ನಮಗೆ ವೆಲಟಾಲಿಟಿ ಅಥವಾ ವಾಲ್ಯೂಮ್ಸ್ ಬರ್ತಾ ಹೋಗುತ್ತೋ ಅವಾಗ ವೆಲಟಾಲಿಟಿ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಆ ವೆಲಟಾಲಿಟಿಯಿಂದ ಒಂದು ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಆ ವೆಲಟಾಲಿಟಿಯಿಂದಾನೇ ನೀವು ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಲ್ಲಿ -2.64% ನ ಚೇಂಜಸ್ ನ ನೀವು ಕಾಣಬಹುದು. ಆಯ್ತಾ? ನಂತರದಲ್ಲಿ ಸೆಕ್ಟರಲ್ ವೈಸ್ ನೋಡೋಣ. ಸೊ ನಿಫ್ಟಿ ಐಟಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳಲ್ಲಿ 2 ಸೆಕ್ಟರ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 3 ಸೆಕ್ಟರ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ಬುಲಿಶ್ ಸೆಂಟಿಮೆಂಟ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ 1517 ಕಂಪನಿಗಳು ಪಾಸಿಟಿವ್, 1506 ಕಂಪನಿಗಳು ನೆಗೆಟಿವ್. ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಟು ಬುಲಿಶ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿ 50 26 ಕಂಪನಿಗಳು ಪಾಸಿಟಿವ್, 24 ಕಂಪನಿಗಳು ನೆಗೆಟಿವ್. ನಿಫ್ಟಿ ಬ್ಯಾಂಕಿನಲ್ಲಿ 9 ಕಂಪನಿಗಳು ಪಾಸಿಟಿವ್, 3 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಟು ಬುಲಿಶ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್ ಬರೋಣ. ಆಪ್ಷನ್ ಚೈನ್ ಅಲ್ಲಿ ನೀವು ನೋಡ್ಬೇಕಾಗಿರೋದು ಏನು ಅಂದ್ರೆ, ನೋಡಿ ನಿನ್ನೆ 30th ಸೆಪ್ಟೆಂಬರ್ 2025 ಮುಗೀತು. ಈ ಎಕ್ಸ್ಪೈರಿ ಮುಗ್ದಿದ್ದಾದ್ಮೇಲೆ ನಾವು ಏನ್ ಮಾಡಬೇಕು, ನೆಕ್ಸ್ಟ್ ಎಕ್ಸ್ಪೈರಿನ ತಗೋಬೇಕು. 7 ಅಕ್ಟೋಬರ್ 2025 ಅಂದ್ರೆ ಬರುವ ಮಂಗಳವಾರದ ಎಕ್ಸ್ಪೈರಿ. ನಿಫ್ಟಿ 50 ಚಾರ್ಟ್ ನೋಡ್ತಾ ಇದೀವಿ. ಇನ್ ದ ಮನಿ ಕಾಲ್ ಆಪ್ಷನ್ಸ್ ಎಲ್ಲಾಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಎಲ್ಲಾಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಬಟ್ ಅಟ್ ದ ಮನಿಯಲ್ಲಿ ಸೆಲ್ ಆಗಿರೋದನ್ನ ನೋಡಬಹುದು. ಆಮೇಲೆ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೇರಿಶ್ ಕನ್ಸಾಲಿಡೇಷನ್, ಆಯ್ತಾ? ಬೇರಿಶ್ ಕನ್ಸಾಲಿಡೇಷನ್ ಸೆಂಟಿಮೆಂಟ್ ಬೇರಿಶ್ ಇದೆ, ಆದ್ರೆ ರೇಂಜ್ ಬೌಂಡ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ. ನಂತರದಲ್ಲಿ ಪಿಸಿಆರ್ ರೇಷಿಯೋ ಒಂದ್ಸಲಿ ನೋಡ್ಕೊಂಡು ಆಮೇಲೆ ಡಿಸ್ಕಸ್ ಮಾಡೋಣ. ಪಿಸಿಆರ್ ರೇಷಿಯೋ ನೋಡಿ, ಪಿಸಿಆರ್ ರೇಷಿಯೋ ನಿಮಗೆ 0.7 ಇದೆ. ಕರೆಕ್ಟಾ? 0.7 ಪಿಸಿಆರ್ ರೇಷಿಯೋ ದಟ್ ಇಸ್ ನ್ಯೂಟ್ರಲ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. 0.5 ಇಂದ ಕೆಳಗಡೆ ಬಂದ್ರೆ ಓವರ್ ಸೋಲ್ಡ್ ಝೋನ್, 1.4 ಇಂದ ಮೇಲ್ಗಡೆ ಹೋದ್ರೆ ಓವರ್ ಬಾಟ್ ಝೋನ್. ಕರೆಕ್ಟ್ ಅಲ್ವಾ? ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದನ್ನೇನು ಅಂತ ಅನ್ಬಿಟ್ಟು ನೀವು ನನ್ನ ಪ್ರೀ ಮಾರ್ಕೆಟ್ ವಿಡಿಯೋನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ನಂತರದಲ್ಲಿ ಇವತ್ತು ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ಅಥವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳಿದ್ರೆ 24,600 ನೋಡಿ, ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ ನೋಡಿ. ಕರೆಕ್ಟಾ? ಅದೇ ರೀತಿಯಲ್ಲಿ 24,700, ಆಯ್ತಾ? 24,700 ನಿಮ್ಗೊಂದು ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಇದು ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಸ್ ಪರ್ ಆಪ್ಷನ್ ಚೈನ್. ನೋಡೋಣ, ಇದನ್ನ ಬಿಟ್ಟು ನಾನು ಮುಂದೆ ನನ್ನ ವ್ಯೂನ ನಾನು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ. ನಂತರದಲ್ಲಿ FIDI ಡೇಟಾ. ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 2,327 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DIS 5,761 ಕೋಟಿಯಷ್ಟು ನೆಟ್ ಬೈ ಮಾಡಿದ್ದಾರೆ. ಸೊ ನೆಟ್ ಬೈ ಅಂತ ಹೇಳಿದ್ರೆ 3,400 ಕೋಟಿಯಷ್ಟು ನೆಟ್ ಬೈ ಆಗಿದೆ DIS ಇಂದ. ಇದು ಹ್ಯೂಜ್ ಮನಿನೇ, ಜ್ಞಾಪಕ ಹ್ಯೂಜ್ ಮನಿ ಇದು. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS 2,716 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಅಂದ್ರೆ ಪೊಸಿಷನ್ಸ್ ನ ಕ್ಲೋಸ್ ಮಾಡಿದ್ದಾರೆ.
ಆಯ್ತಾ. 2,716 ಕೋಟಿ ಏನಿದೆ ನಿನ್ನೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಈ ಪೊಸಿಷನ್ಸ್ ನ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅದೇ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಕೂಡ ಒಂದು ಕ್ಲೋಸಿಂಗ್ ಅನ್ಕೊಳ್ಳಿ. ಆಯ್ತಾ, ಕ್ಲೋಸ್ ಮಾಡಿರೋ ಪೊಸಿಷನ್ಸ್ ನೆಲ್ಲ ಕ್ಲೋಸ್ ಮಾಡಿ, ಸೆಲ್ ಮಾಡಿರೋರು ಬೈ ಮಾಡ್ತಾರೆ, ಬೈ ಮಾಡಿರೋರು ಸೆಲ್ ಮಾಡ್ತಾರೆ. ಇದು ಎಕ್ಸ್ಪೈರಿ ದಿವಸ ಕಾಮನ್ ಆಗ್ತಾ ಹೋಗುತ್ತೆ. ಇವಾಗ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ DAS ಬೈ ಮಾಡಿರೋದನ್ನ ನೋಡಿದ್ವಲ್ವಾ. ಸೊ ಇದು ನಮಗೆ ಬುಲ್ಲಿಶ್ ಸೆಂಟಿಮೆಂಟ್ ನ ತೋರಿಸ್ತಾ ಇದೆ. ಇದು ನಮಗೆ ಬುಲ್ಲಿಶ್ ಸೆಂಟಿಮೆಂಟ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ? US30 ನೆಗೆಟಿವ್, US500 ನೆಗೆಟಿವ್, US Tech 100 ನೆಗೆಟಿವ್ ಅಲ್ಲಿ ಇದೆ. ಸೊ ಮೂರು ಗ್ಲೋಬಲ್ ಮಾರ್ಕೆಟ್ ಫ್ಯೂಚರ್ಸ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇನ್ನು ನಾವು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ನೋಡಿ, ಅಮೆರಿಕನ್ ಮಾರ್ಕೆಟ್ ನ ನೋಡೋಣ. ನೋಡಿ, ಡೋ ಜೋನ್ಸ್, S&P 500 ಮತ್ತು ನಾಸ್ಡಾಕ್ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿದೆ, ಬುಲ್ಲಿಶ್. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ DAX, FTSE 100 ಮತ್ತು CAC 40 ಮೂರೂ ಪಾಸಿಟಿವ್ ಆಗಿದೆ. ಸೊ ಯುರೋಪಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಕಾಯ್, ಏಷ್ಯನ್ ಮಾರ್ಕೆಟಿಗೆ ಬರೋಣ. ನಿಕಾಯ್, ಹ್ಯಾಂಗ್ ಸ್ಯಾಂಗ್ ಮತ್ತು ಕಾಸ್ಪಿ. ನಿಕಾಯಲ್ಲಿ ನೋಡಿ, ನಿಕಾಯಲ್ಲಿ ಇವತ್ತು ಒಂದು ಗ್ಯಾಪ್ ಡೌನ್ ಆಗಿ ಒಂದು ವಿ ಶೇಪ್ ಮಾರ್ಕೆಟ್ ರಿಕವರಿ ಬರ್ತಾ ಇದೆ. ವಿ ಶೇಪ್ ಮಾರ್ಕೆಟ್ ರಿಕವರಿ ಬರ್ತಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಿಕಾಯ್ ಚಾರ್ಟ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಗ್ಯಾಪ್ ಡೌನ್ ಆಗಿದೆ, ಆದ್ರೆ ಒಂದು ಸ್ಟ್ರಾಂಗ್ ಒಂದು ಸಪೋರ್ಟ್ ಝೋನ್ ಇಂದ ಹಲವು ಗ್ಯಾಪ್ ಕ್ರಿಯೇಟ್ ಮಾಡ್ಬಿಟ್ಟಿದೆ ನಿಕಾಯ್. ಸೊ ಡೌನ್ ಸೈಡ್ ಅಲ್ಲಿ, ಸೊ ಹಾಗಾಗಿ ಆ ಡೌನ್ ಸೈಡ್ ಇಂದ ಗ್ಯಾಪ್ ನ ರಿಕವರಿ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಇದೊಂದು ಪ್ರೈಸ್ ಕರೆಕ್ಷನ್ ಅಂತ ಹೇಳ್ಬೋದು. ಹ್ಯಾಂಗ್ ಸ್ಯಾಂಗ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಗುಡ್ ನ್ಯೂಸ್. ಕಾಸ್ಪಿ ಕೂಡ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಇವಾಗ ಆಲ್ರೆಡಿ ಓಪನ್ ಆಗಿದೆ ಕಾಸ್ಪಿ, ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬುಲ್ಲಿಶ್ ಸೆಂಟಿಮೆಂಟ್ ಕಡೆನೇ ಇದೆ. ನಿಕಾಯ್ ಒಂದು ಬಿಟ್ಟು, ನಿಕಾಯ್ ಒಂದು ನಮಗೆ ರಿಕವರಿ ಆಗ್ತಾ ಇದೆ, ವಿ ಶೇಪ್ ರಿಕವರಿ ಬರ್ತಾ ಇರೋದು ಕೂಡ ನಾನು ಬುಲ್ಲಿಶ್ ಸೆಂಟಿಮೆಂಟ್ ಅಂತಾನೆ ಕನ್ಸಿಡರ್ ಮಾಡ್ಕೊಂತೀನಿ. ನಂತರದಲ್ಲಿ ಅಮೆರಿಕದಲ್ಲಿ ಭಾರತದ ಕಂಪನಿಗಳಿರೋ ಡಿಮ್ಯಾಂಡ್, ಇನ್ಫೋಸಿಸ್ ನ ನೋಡೋಣ, ವಿಪ್ರೋ, ICICI ಬ್ಯಾಂಕ್, HDFC ಬ್ಯಾಂಕ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ಈ ಐದು ಸ್ಟಾಕ್ಸ್ ನ ಏನಕ್ಕೆ ನೋಡ್ತೀವಿ ನಾವು ಅಂತ ಹೇಳಿದ್ರೆ, ಇದ್ರೊಳಗೆ ವಾಲ್ಯೂಮ್ಸ್ ಇದೆ. ಈ ವಾಲ್ಯೂಮ್ಸ್ ಇರೋ ಸ್ಟಾಕ್ಸ್ ನಮಗೆ ಗಿಫ್ಟ್ ನಿಫ್ಟಿಯಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ನ ತೋರಿಸ್ತಾ ಇರುತ್ತೆ. ಸೊ ಇನ್ಫೋಸಿಸ್ ನೆಗೆಟಿವ್ ಆಗಿದೆ, ವಿಪ್ರೋ ಐಡಿಆರ್ ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನ್ಯೂಟ್ರಲ್ ಟು ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನ್ಯೂಟ್ರಲ್ ಟು ಪಾಸಿಟಿವ್. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಅಂತಾನೆ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಇವತ್ತಿನ ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡೋಣ. ಫಸ್ಟ್ ಸೆಗ್ಮೆಂಟ್ಸ್ ನ ನೋಡೋಣ. ಸೊ ನೋಡಿ, ಫ್ಯೂಚರ್ ಸೆಗ್ಮೆಂಟ್ಸ್ ನ ನೋಡಿದ್ರೆ ನೀವು ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಆಗಿದೆ, ಕರೆಕ್ಟಾ. ಹತ್ತಿರ ನಿಮಗೆ ಎಷ್ಟು 170 ಪಾಯಿಂಟ್ಸ್ ನಿಮಗೆ ಪಾಸಿಟಿವ್ ಕಾಣಿಸ್ತಾ ಇದೆ, ಕರೆಕ್ಟಾ. 170 ಪಾಯಿಂಟ್ಸ್ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬುಲ್ಲಿಶ್. ಬ್ಯಾಂಕ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ನಿಫ್ಟಿ ಬ್ಯಾಂಕ್ ಜೊತೆ ಕಂಪೇರ್ ಮಾಡಿ, ಇದು ನಮಗೆ ಬುಲ್ಲಿಶ್ ಡೇಟಾನ ತೋರಿಸ್ತಾ ಇದೆ. ಹತ್ತಿರ 450 ಪಾಯಿಂಟ್ಸ್ ಪಾಸಿಟಿವ್ ತೋರಿಸ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ ಒಂದು ಫ್ಲಾಟ್ ಓಪನ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಿಮಗೆ ಮಾರ್ಕೆಟ್ 6ವರೆಗೆ ಓಪನ್ ಆಗುತ್ತೆ ಗಿಫ್ಟ್ ನಿಫ್ಟಿ, ಅದಾಗಿದ್ದ ಆಮೇಲೆ ಒಂದು ಪ್ರೈಸ್ ಕರೆಕ್ಷನ್ ಬಂದು ಸೊ ನಮಗೆ 7ವರೆಗೆ ಒಂದು ಪಿಕ್ಚರ್ ಸಿಗುತ್ತೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಅಂದ್ಬಿಟ್ಟು. ಅದ್ರ ಮೇಲೆ ನಾವು ನಮ್ಮ ಹತ್ರ ಒಂದು ಸೆಟಪ್ಸ್ ಕೂಡ ಇದೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸೆಟಪ್ಸ್ ಕೂಡ ಇದೆ. ಆ ಸೆಟಪ್ಸ್ ಕೂಡ ನಾವು ಟ್ರೇಡ್ ಮಾಡ್ತೀವಿ. ಸೊ ದಟ್ ಆ ಗ್ಯಾಪ್ ಫಿಲ್ ಆಗೋ ಅಷ್ಟೊಳಗೆ ನಮಗೆ ಆಲ್ರೆಡಿ ಫಸ್ಟ್ 15-20 ಮಿನಿಟ್ಸ್ ಒಳಗೇನೆ ನಮಗೆ ದಿನದ ಒಂದು ಟಾರ್ಗೆಟ್ ಅನ್ನೋದನ್ನ ರೀಚ್ ಮಾಡ್ಬಿಡ್ತೀವಿ. ಆ ಸೆಟಪ್ ಗಳನ್ನ ಕಲಿಬೇಕಾ? ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಈ ಬ್ಯಾಚ್ ನ ಜಾಯ್ನ್ ಆಗಕ್ಕೆ ಟ್ರೈ ಮಾಡಿ. ನಂತರದಲ್ಲಿ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ನ ಅಬ್ಸರ್ವ್ ಮಾಡಿ. ನಾನು ನಿನ್ನೆ ಹೇಳ್ತಾ ಇದ್ದೆ, ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಫಾಸ್ಟ್ ಆಗಿ ಬೈ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಸ್ಟಾಕ್ಸ್ ಇಂದ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ನ ಬೈ ಮಾಡ್ತಾ ಇರೋದು ನಮಗೆ ಒಂದು ಬೇರಿಶ್ ಸೆಂಟಿಮೆಂಟ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ. ಸೊ ನಿನ್ನೆ ಒಂದು ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಅಲ್ಲಿ. ನೋಡೋಣ ಇದೇನಾದ್ರೂ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಮಗೆ ಒಂದು ಸ್ಟಾಕ್ ಅಲ್ಲಿ ಮೇಲ್ಗಡೆ ಅಥವಾ ನಿಫ್ಟಿ 50 ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಗೆಸ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ನಂತರದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸೈಡ್ ಬರೋದಾದ್ರೆ ನೋಡಿ, ರೆಸಿಸ್ಟೆನ್ಸ್ 24,732 ಮೊದಲನೇ ರೆಸಿಸ್ಟೆನ್ಸ್, 24,791 ಎರಡನೇ ರೆಸಿಸ್ಟೆನ್ಸ್ ಮತ್ತು 24,868 ಮೂರನೇ ರೆಸಿಸ್ಟೆನ್ಸ್. ಸಪೋರ್ಟ್ ಸೈಡ್ ಬರೋದಾದ್ರೆ 24,588 ಮೊದಲನೇ ಸಪೋರ್ಟ್, 24,530 ಎರಡನೇ ಸಪೋರ್ಟ್ ಮತ್ತು 24,432 ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋದು ಇದೆ. ಸೊ ಇವತ್ತಿನ ಪ್ಲಾನ್ ಏನಿರಬೇಕು? ಮೊದಲನೇದು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿ. ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ಕಂಗ್ರಾಚುಲೇಷನ್ಸ್, ಓವರ್ ಸೋಲ್ಡ್ ಝೋನಿಗೆ ಬಂದಾಯ್ತು. ಸೊ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ ಬೈ ಮಾಡಿ. ಕರೆಕ್ಟ್ ಆಗಿರೋ ಫಂಡಮೆಂಟಲ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ. ಫಂಡಮೆಂಟಲ್ಸ್, ಬೇಸಿಕ್ ಫಂಡಮೆಂಟಲ್ಸ್ ಇರೋ ಸ್ಟಾಕ್ಸ್ ಇರೋದನ್ನ ಸೆಲೆಕ್ಟ್ ಮಾಡಿ. ಅದು ನಿಜವಾಗ್ಲೂ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡೋದು ಸ್ಟಾಕ್ಸ್ ಒಳಗೆ ನೀವು ಯಾವಾಗ್ಲೂ ಕೂಡ ನನಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನೋ, ಅದಲ್ಲ. ಅದು ಮಾಡಿದ್ರೆ ನಿಮಗೆ ಯಾವಾಗ್ಲೂ ಕೂಡ ಓಕೆನಾ, ಪ್ರಾಫಿಟ್ ಗಿಂತ ಲಾಸ್, ಸಫರ್ ಜಾಸ್ತಿ ಮಾಡ್ತೀರಾ. ಸಫರ್ ಆಗ್ಬೇಡಿ. ಸೊ ಅದ್ರ ಬದಲು ಎಷ್ಟೊಂದ್ ಜನ ಇವಾಗ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇರ್ತಾರೆ 95% ಪೀಪಲ್ ಲೂಸ್ ಮನಿ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ, ಯಾರೋ ಒಬ್ರು ರೆಕಮೆಂಡ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹೈಕ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು, ಯೂಟ್ಯೂಬ್ ಅಲ್ಲಿ ಹೇಳಿದ್ರು, ಫೇಸ್ಬುಕ್ ಅಲ್ಲಿ ಹೇಳಿದ್ರು. ನೋ, ಅದಲ್ಲ ಬಿಸ್ನೆಸ್.
ಇದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರೋರು ಖಂಡಿತ ಫಂಡಮೆಂಟಲ್ಸ್ ನ ಕರೆಕ್ಟ್ ಆಗಿರೋ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ ಆಯ್ತಾ. ಆ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ RSI ಸ್ಟೊಕೆಸ್ಟಿಕ್ 0 ಇಂದ RSI ಸ್ಟೊಕೆಸ್ಟಿಕ್ 100 ಬಂದಾಗ ನಿಜವಾಗ್ಲೂ ಒಳ್ಳೆ ಪ್ರಾಫಿಟ್ ನ ನೀವು ಮಾಡಬಹುದು. ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕೂಡ ಕರೀತಾರೆ ಎಷ್ಟೊಂದು ಜನ. ಸೊ ಹಾಗಾಗಿ ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ. ಇಕ್ವಿಟಿ ಗೈಸ್ ಅವರು ಕೂಡ ಇದ್ರ ಬಗ್ಗೆ ತುಂಬಾ ಬೇಸಿಕ್ ಇಂದ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅಂದ್ರೆ ನಿಮ್ಮ ಹೆಸರನ್ನ ಇಮಿಡಿಯೇಟ್ ಆಗಿ ಇಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಎನ್ರೋಲ್ ಮಾಡಿ. ಕೊನೆಯಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡ್ಕೊಳ್ಳಿ. ಫೀಸ್ ತುಂಬಾ ಕಮ್ಮಿ ಇರುತ್ತೆ. ಚೀಪ್ ಪ್ರೈಸ್ ಅಲ್ಲಿ 10,000, ಕೇವಲ 10,000 ಪ್ರೈಸ್ಗೆ ನಾವು ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಎಲ್ಲ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲಾನು ಹೇಳ್ಕೊಡ್ತೀವಿ. ನಂತರದಲ್ಲಿ ಇವೆಂಟ್ ಕೂಡ ಇದೆ, RBI ಇವೆಂಟ್ ಇದೆ ನಮ್ಮ ಕೈಯಲ್ಲಿ. RBI ಮಾನಿಟರಿ ಪಾಲಿಸಿ ಇವೆಂಟ್ ಕೂಡ ಇದೆ. ಆ ಮಾನಿಟರಿ ಪಾಲಿಸಿ ನಮಗೆ ಒಂದು ವೆಲಟಾಲಿಟಿ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಜೊತೆಗೆ ಒಂದು ರಿಕವರಿ ಅಟ್ಲೀಸ್ಟ್ R1 ವರ್ಗೂ ರಿಕವರಿ, R1 R2 ನನ್ನ ಟಾರ್ಗೆಟ್ ಇರೋದು R2. ಇಲ್ಲಿವರೆಗೂ ನನ್ನ R2 ವರ್ಗೂ ರಿಕವರಿ ಬರಬೇಕು ಮಾರ್ಕೆಟ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇಟಾ ನಮಗೆ ವೆಲಟಾಲಿಟಿ ಆಗಿರುತ್ತೆ, 2 ಸೈಡೆಡ್ ಮಾರ್ಕೆಟ್ ಆಗಿರುತ್ತೆ. ಬಿಗಿನಿಂಗ್ ಅಲ್ಲಿ ಬಿಕಾಸ್ ಆಫ್ RBI ಪಾಲಿಸಿ ಇರೋದ್ರಿಂದ, ಸೊ ಏನಾದ್ರು ರೇಟ್ ಕಟ್ ಏನಾದ್ರು ಪಾಸಿಟಿವ್ ಆದ್ರೆ ಅಥವಾ ಅಂದ್ರೆ ರೇಟ್ ಕಟ್ ಮಾಡಿದ್ರೆ ಸೊ ನಿಮಗೆ ಒಂದು ಪಾಸಿಟಿವ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಟಾರ್ಗೆಟ್ ಬಂದ್ಬಿಟ್ಟು ಲಕ್ಷ್ಮಣ ರೇಖೆ ಅಂದ್ರೆ 24,800. ಇದು ನಿಮ್ಮ ಲಕ್ಷ್ಮಣ ರೇಖೆ, ಇದು ನಿಮಗೆ ಟಾರ್ಗೆಟ್ ಆಗಿ ಸೆಟ್ ಆಗುತ್ತೆ. ನೋಡಿ, ಹಲವು ಗ್ಯಾಪ್ಗಳು, ಮೇಲ್ಗಡೆ ಗ್ಯಾಪ್ಗಳು ಹಾಗೆ ಉಳ್ಕೊಂಡಿದೆ ಮಾರ್ಕೆಟ್ ಅಲ್ಲಿ. ಇಲ್ಲೊಂದು ಗ್ಯಾಪ್ ಇದೆ ಕರೆಕ್ಟಾ 25,172, ಇಲ್ಲೊಂದು ಗ್ಯಾಪ್ ಇದೆ 24,890, ಇಲ್ಲೊಂದು ಗ್ಯಾಪ್ ಇದೆ. ಸೊ ಈ ಎರಡು ಮಾರ್ಕೆಟ್ ಇವಾಗ ಗ್ಯಾಪ್ಗಳು ಡೌನ್ ಸೈಡ್ ಇದ್ದಾಗ ಗ್ಯಾಪ್ಗಳು ನಾನು ಹೇಳ್ದೆ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ ಅಂದ್ಬಿಟ್ಟು. ಸೊ ಡೌನ್ ಸೈಡ್ ಬರಕ್ ಸ್ಟಾರ್ಟ್ ಆಯ್ತು ಮಾರ್ಕೆಟ್, ಮ್ಯಾಗ್ನೆಟ್ ಆಗಿ ಬರ್ತಾ ಇತ್ತು ಗ್ಯಾಪ್ಗಳು ಕರೆಕ್ಟಾ. ಹಾಗೆ ಇವಾಗ ಮೇಲ್ಗಡೆ ಗ್ಯಾಪ್ಗಳು ಕ್ರಿಯೇಟ್ ಆಗಿದೆ. ಸೊ ಮೇಲ್ಗಡೆ ಗ್ಯಾಪ್ಗಳನ್ನ ಫಿಲ್ ಮಾಡಕ್ಕೆ ಮಾರ್ಕೆಟ್ ಟ್ರೈ ಮಾಡ್ಬೋದು, ನೋಡೋಣ. ಬಟ್ ಇವತ್ತೇ ನಾನು ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ R2 ಮತ್ತು ಈ R3 24,900 ಈ ರೆಸಿಸ್ಟೆನ್ಸ್ ಝೋನ್ಗಳಲ್ಲಿ ಮಾರ್ಕೆಟ್ ಅಟ್ರಾಕ್ಟ್ ಆಗ್ಬೋದು. ಸೊ ಹಾಗಾಗಿ ಒಂದು ವಿ ಶೇಪ್ ರಿಕವರಿ ಅಥವಾ ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಬರ್ಬೋದು ಅಂತ ಅಂದ್ಬಿಟ್ಟು ಇವತ್ತಿನ ನನ್ನ ಪ್ರೆಡಿಕ್ಷನ್ ಆಗಿರುತ್ತೆ. ಸೊ ಇದು ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.